ಹರಿಯನ್ನು ನೆನೆಯುತ್ತಿದ್ದೆ ನಾನು. ಹೌದು, ಇರುವಾನು ನೆನದಾರ ಮನದಾಗೆ ಅಂತ ಒಂದು ಮಾತುಂಟು. ಜಾನಪದೀಯವಾದಂತಹ ಶೈಲಿಯಲ್ಲಿ ಆಡಿದಂತಹ ಭಕ್ತರು ಅದರಿಂದಲೇ ಸಂತೃಪ್ತಿಯನ್ನು ಬಹುಶಃ ಪಡೆದಿರಬೇಕು. ಹೌದು, ಇರುವಾನು ನೆನೆದೋರ ಮನದಾಗೆ ಅಂತ ಅವರ ಆಡುವಾಗ ಯಾಕೆ ಅವ ನೆನೆದವರ ಮನಸ್ಸಿನಲ್ಲಿ ಇರ್ತಾನೆ? ಅದಕ್ಕೆ ಕಾರಣ ಭಾವುಕ ಜನರ ಮನಸ್ಸಿನಲ್ಲಿ ತುಂಬಿಕೊಂಡ ನಿಶ್ಚಲವಾದ ದೃಢವಾದ ನಿಸ್ವಾರ್ಥಪರವಾದಂತ ನೆನಕೆಯೇ ಕಾರಣ ಅಂತ. ಹಾಗೆಂದು ಇದು ದೇವ ಸಂಬಂಧಿಯಾಗಿ ಮಾತ್ರ ಇರುವಂತಹದ್ದಲ್ಲ. ಮನುಷ್ಯ ಸಂಬಂಧದಲ್ಲೂ ನಾವು ಇದನ್ನು ಆಡುವುದಕ್ಕೆ ಬರ್ತದೆ, ಸಮನ್ವಯ ಮಾಡುವುದಕ್ಕೆ ಬರ್ತದೆ. ಮನುಷ್ಯ ಸಮುದಾಯದಲ್ಲಿ ಯಾರು ನಮಗೆ ಅಚ್ಚುಮೆಚ್ಚಿನವರು, ಯಾರು ನಮಗೆ ನಿಕಟವರ್ತಿಗಳು, ಯಾರು ನಮಗೆ ಆತ್ಮೀಯರು, ಅವರನ್ನು ಪದೇ 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 ನಾನಾ ಕ್ಷಣಗಳಲ್ಲಿ ನಾವು ನೆನಪು ಮಾಡಿದ್ರೆ ತುತ್ತನೆ ಅವರು ಎದುರಿಗೆ ಕಾಣಿಸಿಕೊಳ್ಳುವ ಸಾಧ್ಯತೆಯೂ ಕೈಗೂಡುತ್ತದೆ. ಹಾಗಾದರೆ ಇರುವಾನು ನೆನದೋರ ಮನದಾಗೆ ಅಂತ ಹೇಳುವಾಗ ಕೇವಲ ಹರಿ ಸಂಬಂಧ ಮಾತ್ರ ಅಲ್ಲ, ನರ ಸಂಬಂಧವೂ ಅದರೊಳಗೆ ಸೇರಿಕೊಳ್ಳುತ್ತದೆ. ನಿನ್ನನ್ನು ಈಗ ಸತ್ಯ ಹೇಳಬೇಕು, ನಾನು ನೆನೆಸಿಕೊಂಡೇ ಇದ್ದೆ ಮಗನೇ. ಹಾಗಾದರೆ ನನ್ನ ಮನದ ಒಳಗೆ ಇದ್ದ ನೀನು ಪಕ್ಕನೆ ನನ್ನ ಮನದ ಒಳಗೆ ನೆರಳಾಗಿದ್ದವ ಒಳ್ಳೆಯ ರೂಪವನ್ನು ಹೊಂದಿ ಆಕೃತಿಯಾಗಿಯೇ ನನ್ನ ಕಣ್ಣ ಮುಂದೆ ಕಾಣಿಸಿಕೊಂಡೆಯೋ ಎನ್ನುವ ಹಾಗೆ ನಾನು ಭಾವಿಸಿದ್ರು ನಿನ್ನ ಬರೋಣ ಒಟ್ಟಿನಲ್ಲಿ ಈ ನಿಷಿದ್ಧ ಕಾಲದಲ್ಲೂ ನನಗೆ ತೃಪ್ತಿಕರ ಅಂತ ನಾನು ಪ್ರತ್ಯೇಕವಾಗಿ ಹೇಳ್ತೇನೆ. ಮೊದಲಿಂದಲೂ ಹಾಗೆ. ಹೇಗೆ ಮಗು? ನನ್ನನ್ನು ಕೆಲವರೆಲ್ಲ ಬೇಕಾಗಿಯೂ ಬೇಡದೇ ಇದ್ರು ಕೌರವ ಅಂತ ನೆನೆಸಿಕೊಳ್ತಾರೆ. ಇತ್ತೀಚೆಗಂತೂ ಎಲ್ರಿಗೂ ಬಾಯಿಪಾಠವೇ ಅದು. ಮಾತು ಬರುವ ಮಕ್ಕಳಿಂದ ಹಿಡಿದು ಮಾತಾಡ್ಲಿಕ್ಕೆ ಆಗದೇ ಇರುವ ಸ್ಥಿತಿಯಲ್ಲಿ ಇರುವವರಿಗೂ ಕೌರವ ಕೌರವ ಕೌರವ. ಹಾಗಾಗಿ ಪ್ರಚಾರಕ್ಕೆ ನಾವು ಬರುವಾಗ ಎರಡೂ ಕಾರಣಗಳಿಂದಲೂ ಪ್ರಚಾರಕ್ಕೆ ಬರ್ತೇವೆ. ಬೇಕು ಬೇಕು ಎನ್ನುವ ಕಾರಣದಿಂದಲೂ ಆ ಹೆಸರು ಪದೇ ಪದೇ ನಮಗೆ ನೆನಪಾಗುತ್ತದೆ. ಒಮ್ಮೆ ಹೋದರೆ ಸಾಕು, ಬೇಡ ಬೇಡ ಅಂತ ಹೇಳುವಾಗಲೂ ಅದೇ ಹೆಸರು ಪದೇ ಪದೇ ನಮ್ಮ ನೆನಪಿಗೆ ಬರ್ತದೆ. ಅದೂ ಕೂಡ ಅವರ ಮನದ ನೆನಕೆ ಇಷ್ಟಾರ್ಥಗಳಿಗೆ ಸಂಬಂಧಿಸಿದ್ದೇ ಆಗಿರುತ್ತದೆ. ಯಾಕೆಂದ್ರೆ ಆಲೋಚನೆಗಳು, ಸ್ವೀಕಾರಗಳು, ತಿರಸ್ಕಾರಗಳು ಸಾಪೇಕ್ಷ ನೋಡು. ಅವರವರ ಮನೋಗತವನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಸಾಧ್ಯ. ಅವನಿಗೆ ಇಷ್ಟವಾದದ್ದು ನಮಗೆ ಅನಿಷ್ಟವಾಗಿರಬಹುದು, ನಮಗೆ ತೃಪ್ತಿಕರವಲ್ಲದ್ದನ್ನು ಅವ ಹಾರ್ದಿಕವಾಗಿ ಸ್ವೀಕರಿಸಲೂಬಹುದು. ಅದು ಸಾಪೇಕ್ಷ ಅಂತ ಆ ಕಾರಣದಿಂದಲೇ ನಾವು ಆಡುವುದು. ಕುರುಕುಲಾನ್ವಯ ತಿಲಕ. ಈ ರಾತ್ರಿಯ ವೇಳೆಯಲ್ಲಿ ನಿನ್ನನ್ನು ದೀವಟಿಕೆಯ ಬೆಳಕಿನಲ್ಲಿ ಗಮನ ಕೊಟ್ಟು ನೋಡುವಾಗ ನಿನ್ನ ಮುಖ ಕಮಲದಲ್ಲಿ ಗುರುತಿಸಲ್ಪಟ್ಟ ಲಕ್ಷಣಗಳಿಂದ ನಿನ್ನನ್ನು ನಾನು ಕರೆಯಬಹುದಾದಂತ ಆತ್ಮೀಯವಾದ ಹೆಸರು ಕೌರವನೋ, ದುರ್ಯೋಧನನೋ, ಸುರ್ಯೋಧನನೋ ಅಥವಾ ಧಾರ್ತರಾಷ್ಟ್ರನೋ ಇತ್ಯಾದಿಯಾಗಿ ಕರೆಯುವುದಕ್ಕೆ ಬರ್ತದೆ. ಹಾಗೆಂದು ಯಥಾರ್ಥವಾಗಿ ನೀನು ಯಾರು, ನಿಜವಾದ ಅರ್ಥದಲ್ಲಿ ನೀನು ಏನು, ಇದನ್ನು ನಾನು ಅರ್ಥ ಮಾಡಿಕೊಂಡು ನಿನ್ನನ್ನು ಕರೆಯುವಾಗ
ಕುರುಕುಲದ ಅನ್ವಯಕ್ಕೆ ತಿಲಕಪ್ರಾಯನಾದವನು ನೀನು. ಹೀಗೆ ನಾನು ಆರೋಪಿಸುವುದಕ್ಕೂ ಕಾರಣ ಉಂಟು ಮಗನೇ. ಈ ಕುರುಕುಲ ಎನ್ನುವುದು ಎಲ್ಲಿಂದ ಪ್ರಾರಂಭವಾಯಿತು ಎನ್ನುವ ಚರಿತ್ರೆಯನ್ನು ನೀವು ಈಗಾಗಲೇ ಅಧ್ಯಯನ ಮಾಡಿದ್ದಿ, ಆ ಕುರಿತಾಗಿ ಅಭಿಪ್ರಾಯಗಳನ್ನು ಹೊಂದಿದ್ದಿ, ಉಳಿದವರಿಗೆ ಹೇಳಬಹುದಾದಂತಹ ತಿಳುವಳಿಕೆಯನ್ನು ನೀನು ಮೂಡಿಸಿಕೊಂಡಿದ್ದಿ. ಹಾಗೆಂದು ಆ ಪರಂಪರೆಯಲ್ಲಿ ಹುಟ್ಟಿಕೊಂಡ ಕುರು ಎನ್ನುವವನನ್ನು ಮಾತ್ರ ನಾವು ನೆನಪಿಸುವುದಕ್ಕೂ ಕಾರಣಗಳಿಲ್ಲದಿಲ್ಲ. ಒಂದು ದೊಡ್ಡದಾದಂತಹ ಪರಂಪರೆಯಲ್ಲಿ ಬಹುದೊಡ್ಡ ಸಂಖ್ಯೆಯ ಸದಸ್ಯರಲ್ಲಿ ಎಲ್ಲರೂ ಮಹತ್ವವನ್ನೇ ಹೊಂದಿರಬೇಕಾದ ಅಗತ್ಯ ಏನೂ ಇಲ್ಲ. ಗಟ್ಟಿಯಾದಂತಹ ಕಾಳು, ಬಿಟ್ಟಿಯಾದಂತಹ ಜೊಳ್ಳು ಎರಡೂ ಸೇರಿಯಲ್ವೇ ಕಣಜದ ಒಳಗೆ ಮೊದಲಿರುವುದು. ಹುಟ್ಟಿದ ಮೇಲೆ ಮೆಟ್ಟಿದ ನಂತರ ಅಲ್ವೇ ಪ್ರತ್ಯೇಕಿಸುವುದಕ್ಕೆ ಸಾಧ್ಯವಾಗುವುದು. ಹಾಗಾದ್ರೆ ಜೊಳ್ಳು ಕಾಳು ಎರಡೂ ಸೇರಿದ್ದೇ ಒಂದು ಪರಂಪರೆ ಅಂತ ಆದ ಮೇಲೆ ಅದನ್ನು ನಮ್ಮ ನಮ್ಮ ಅಭಿಲಾಷೆಗೆ ಅನುಗುಣವಾಗಿ, ನಮ್ಮ ನಮ್ಮ ನಿರಾಕರಣೆಗೆ ಪೂರಕವಾಗಿ ನಾವು ಸ್ವೀಕರಿಸುತ್ತೇವೆ, ನಿರಾಕರಿಸುತ್ತೇವೆ. ಕುರು ಮಾತ್ರ ವಿಶಿಷ್ಟವಾದ ಹೆಸರನ್ನು ಪಡೆದವ. ಈ ಭೂಮಿಗೆ ಒಂದು ಕಾಣಿಕೆ ಕೊಟ್ಟವ, ಈ ಭೂಮಿಗೆ ಒಂದು ಸೌಂದರ್ಯ ಕೊಟ್ಟವ, ಈ ಭೂಮಿಗೆ ದುಡಿಮೆಯ ನಿಜವಾದಂತ ಅರ್ಥ ಉಂಟು ಎನ್ನುವುದನ್ನು ಹಸನಾದ ಕರ್ಮಕರ್ಷಕರಿಗೆ ತೋರಿಸಿಕೊಟ್ಟವನು. ಅಂತಹ ಕುರುವಿನಿಂದಲೇ ನಮ್ಮ ಅನ್ವಯಕ್ಕೊಂದು ವೈಶಿಷ್ಟ್ಯಪೂರ್ಣ ಹೆಸರು ಬಂದ್ರೆ ಆ ಕುರುಕುಲಾನ್ವಯ ಎನ್ನುವ ಸೊಬಗಿಗೆ, ಆ ಕುರುಕುಲಾನ್ವಯ ಎನ್ನುವಂತಹ ಲಾವಣ್ಯಕ್ಕೆ ನೀನು ತಿಲಕಪ್ರಾಯನಾದವನು ಅಂತ ಹೆಮ್ಮೆಯಿಂದ ನಾನು ಹೇಳ್ತೇನೆ. ಗೊತ್ತಿದ್ದ ನಿಮಗೆ ಗೊತ್ತುಂಟಜ್ಜಯ್ಯ, ಇತ್ತೀಚೆಗೆ ಕೆಲವು ತಲೆ ಕೆಟ್ಟವರು ಆ ತಿಲಕ ಎನ್ನುವ ಶಬ್ದವನ್ನೇ ಅಡಿಮೇಲು ಮಾಡಿದ್ದಾರೆ. ತಿಲಕ ತಿಲಕ ಹುಡುಕುತ್ತಾ ಇದ್ದಾನೆ, ತಿಲ ಎಲ್ಲಿ ಉಂಟು ಅಂತ ಕೌರವ. ಏನು ನಾನು ಎಳ್ಳು ನೀರು ಬಿಡ್ಲಿಕ್ಕೆ ಹೊರಟದ್ದು? ಹಾಗೆಂದು ಎಳ್ಳು ನೀರು ಬಿಡಬೇಕಾದ ಅವಕಾಶ ಬರಬೇಕಿದ್ರೆ ಮುಂದಿನ ಅಜ್ಜಂದಿರೆಲ್ಲ ಉಳಿಬೇಕಲ್ಲ, ಇಲ್ಲದ ಹೋದ್ರೆ ಯಾರಿಗಾದ್ರೂ ಎಳ್ಳು ನೀರು ಬಿಡುವುದು. ಆದ ಕಾರಣದಿಂದ ಮಗು ತಿಲಕ ಅಂತ ಪ್ರಶ್ನೆ ಮಾಡಿದ್ರು. ತಿಲಕ ಎನ್ನುವುದಕ್ಕೆ ಪ್ರಶ್ನಾರ್ಥಕ ಚಿಹ್ನೆ ತಲುಪಿಸಿದ್ರು. ಕ ಎನ್ನುವುದಕ್ಕೆ ನೀರು ಅಂತಲೂ ಅರ್ಥ ಇಲ್ವೇ. ತಿಲ ಎನ್ನುವುದನ್ನು ನೀರಿನಲ್ಲಿ ಸೇರಿಸಿ ಆಕೃತಿ ಬದಲಾದರೂ ಕೂಡ ಅದಕ್ಕೊಂದು ಬೇರೆಯೇ ರೂಪ ಕೊಡಲಿಕ್ಕಾಗುತ್ತದೆ ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಬರ್ತದೆ. ಹಾಗಾಗಿ ಕುರುಕುಲ ಎನ್ನುವಂತ ಅನ್ವಯಕ್ಕೆ, ಈ ಪರಂಪರೆಗೆ ತಿಲಕಪ್ರಾಯನಾದಂತ ನೀನು ಈ ರಾತ್ರಿ ಹೀಗೆ ಬಂದಾಗ, ನಿಶಿತ ಕಾಲದಲ್ಲಿ ನನ್ನ ಸಮ್ಮುಖದಲ್ಲಿ ನಿಂದಾಗ ನಾನು ತಿರಸ್ಕರಿಸುವುದಕ್ಕೆ ಸಾಧ್ಯ ಇಲ್ಲ ಮಗನೇ. ಬಾ ಬಾ ಅಂತ ನಿಕಟವರ್ತಿತ್ವಕ್ಕೆ ನಿನ್ನನ್ನು ಆಹ್ವಾನಿಸ್ತೇನೆ. ಬಾ ಬಾರೋ ಮಗನೇ, ದೂರದಲ್ಲಿ ಯಾಕೆ ನಿಲ್ಲುತ್ತಿ, ನನ್ನ ಸಮೀಪಕ್ಕೆ ನೀನು ಸಾರು. ಓ ನನ್ನ ತೊಡೆ ಸೋಂಕಿನಲ್ಲಿ ಕುಳ್ಳಿರು, ಆತ್ಮೀಯತೆಯಿಂದ ನನ್ನ ಹತ್ತಿರಕ್ಕೆ ಬಾ. ಬಹಳ ವರ್ಷದ ಹಿಂದಿನ ನೆನಪಾಗ್ತದೆ ಅಜ್ಜ ನನಗೆ. ಯಾವುದಪ್ಪ? ಆ ತೊಡೆಯ ಸ್ಪರ್ಶ ಆಗುವಾಗ ನಾನೆಲ್ಲ ಕುಳಿತು ಆಡಿ ಕುಣಿದ ತೊಡೆ ಅಲ್ವೇ. ಒಂದು ಕಾಲದಲ್ಲಿ ನಿಮಗಿದು ಅಂಗಳ, ಒಂದು ಕಾಲದಲ್ಲಿ ನಿಮಗಿದು ಮೆಟ್ಟಿಲು, ಒಂದು ಕಾಲದಲ್ಲಿ ನಿಮಗಿದು ಆಧಾರ. ಹಾಗೆಂದು ಆ ಕಾಲದಲ್ಲಿ ಕುಣಿದ ಹಾಗೆ ನಲಿದ ಹಾಗೆ ಈಗಲೂ ಕುಣಿಯುವ ಪ್ರಾಯ ನಿಮ್ಮದಲ್ವಲ್ಲ. ನಿಮ್ಮ ಗಡ್ಡ ಮೀಸೆಗೆ ಕೈ ಹಾಕಿ ಎಂತದುಂಟು ಒಳಗೆ ಅಂತ ಬಿಡಿಸಿ ಬಿಡಿಸಿ ಎಸಳೆಸಲು ಮಾಡಿ ನೋಡ್ತಿದ್ದೆವು ನಾವು. ಹಾಗೆಂದು ಎಸಳು ಮಾಡಿ ನೋಡಿದ ಮೇಲೆ ಎಷ್ಟುಂಟು ಅಂತ ನೋಡುವುದೇ ಆಯಿತೇ ಹೊರತು ಎಷ್ಟುಂಟು ಅಂತ ಕೊನೆಗೂ ಗೊತ್ತಾಗಿದೆ ಇಲ್ವೇ ಅಂತ ಪ್ರಶ್ನೆ ಅಲ್ವೇ ಮಗನೇ. ಹುಡುಕುವುದು ದೊಡ್ಡದಲ್ಲ, ಹುಡುಕಿ ಏನು ಸಿಕ್ಕಿದ್ದು ಎನ್ನುವುದು ಮುಖ್ಯ. ನೀನು ನನ್ನ ಮೊಮ್ಮಗನಾದ್ದರಿಂದ, ನನ್ನ ಬದುಕಿನ ಭವಿಷ್ಯವಾದ್ದರಿಂದ, ನನ್ನ ಭವಿಷ್ಯದ ನಂದಾದೀಪವಾದ್ದರಿಂದ ನನ್ನ ಹತ್ತಿರಕ್ಕೆ ಬಾ. ಆ ದೀವಟಿಕೆಯನ್ನು ಪ್ರಜ್ವಲಿಸಿ ನಿನ್ನ ಮುಖವನ್ನೊಮ್ಮೆ ನೋಡುತ್ತೇನೆ. ಕುಂಭಿನಿಪ